ವೀಕ್ಷಕರೇ ನಮಸ್ಕಾರ. ದ್ವಿತೀಯ ಟಿ20 ಪಂದ್ಯದಲ್ಲಿ ಆರ್ಭಟಿಸಿದ ಸಂಜು ಸ್ಯಾಮ್ಸನ್. ಇನ್ನು ವೀಕ್ಷಕರೇ, ಸಂಜು ಸ್ಯಾಮ್ಸನ್ ಅವರು ಅತಿ ದೊಡ್ಡ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದು, ಹಾಗೆ ವೀಕ್ಷಕರೇ ಈ ಒಂದು ದಾಖಲೆಗಳ ಮೂಲಕ ಹಿಂದಿನ ಹಲವಾರು ದಾಖಲೆಗಳನ್ನು ಕೂಡ ಸಂಜು ಸ್ಯಾಮ್ಸನ್ ಅವರು ಮುರಿದು ಹಾಕಿದ್ದಾರೆ. ವೀಕ್ಷಕರೇ, ಈ ಒಂದು ಓಟದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಸಂಜು ಸ್ಯಾಮ್ಸನ್ ಅವರು ನೀಡಿದಂಥ ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ವೀಕ್ಷಕರೇ, ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಟೀಮ್ ಇಂಡಿಯಾ ತಂಡದಲ್ಲಿ ಯಾವ ಆಟಗಾರರ ಮೇಲೆ ಜಾಸ್ತಿ ಅಭಿಮಾನವಿದೆ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ಈಗಾಗಲೇ ಮೊದಲ ಟಿ20 ಪಂದ್ಯವನ್ನು ಭಾರತ ತಂಡವು ಗೆದ್ದುಕೊಂಡಿದೆ. ವೀಕ್ಷಕರೇ, ಅಕ್ಟೋಬರ್ 6ರಂದು ನಡೆದಿದ್ದ ಮೊದಲ ಟಿ20 ಪಂದ್ಯದಲ್ಲಿ ಭಾರತ ತಂಡವು 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರ ಮೂಲಕ ಈ ಒಂದು 3 ಟಿ20 ಪಂದ್ಯಗಳ ಸರಣಿಯಲ್ಲಿ ಇದೀಗ 1-0 ಅಂತರದಿಂದ ಮುನ್ನಡೆ ಪಡೆದುಕೊಂಡಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವು ಗ್ವಾಲಿಯರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಜರುಗಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದ್ದ ಬಾಂಗ್ಲಾದೇಶ ತಂಡವು 20 ಓವರ್ಗಳಿಗೆ 127 ರನ್ ಕಲೆ ಹಾಕಿ ಈ ಒಂದು ಪಂದ್ಯದಲ್ಲಿ ಆಲ್ಔಟ್ ಆಗಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಅಲ್ಪ ಮೊತ್ತದ ಗುರಿ ಬೆನ್ನಟ್ಟಿದ ಇಂಡೋ ತಂಡವು 11.5 ಓವರ್ಗಳಲ್ಲಿ 132 ರನ್ ಕಲೆ ಹಾಕಿ 3 ವಿಕೆಟ್ ಕಳೆದುಕೊಂಡು 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಅವರು 29 ರನ್ಗಳನ್ನು ಸಿಡಿಸುವ ಮೂಲಕ ದಾಖಲೆಯನ್ನು ಬರೆದು ಹಾಕಿದ್ದರು. ಹೌದು ವೀಕ್ಷಕರೇ, ಕೇವಲ ಆಡಿದಂಥ 19 ಎಸೆತಗಳಲ್ಲಿ ಇವರ ಒಂದು ಇನ್ನಿಂಗ್ಸ್ನಲ್ಲಿ 6 ಬೌಂಡ್ರಿಗಳನ್ನು ಬಾರಿಸಿದ್ದು, ಹಾಗೆ ವೀಕ್ಷಕರೇ ಭರ್ಜರಿಯಾಗಿ 152.63 ಸ್ಟ್ರೈಕ್ ರೇಟ್ನೊಂದಿಗೆ 29 ರನ್ಗಳನ್ನು ಗಳಿಸಿದ್ದರು. ಹೌದು, ಈ ಒಂದು ಪಂದ್ಯದಲ್ಲಿ ಅರ್ಧ ಶತಕದ ವಂಚಿತರಾದರೂ ಕೂಡ 29 ರನ್ ಗಳಿಸಿ ಸಂಜು ಸ್ಯಾಮ್ಸನ್ ಅವರು ಮಿಂಚಿದ್ದರು. ಹೌದು ವೀಕ್ಷಕರೇ, ಈ ಒಂದು ಪ್ರದರ್ಶನವನ್ನು ನೋಡಿದರೆ ಇನ್ನು ವೀಕ್ಷಕರೇ ದ್ವಿತೀಯ ಟಿ20 ಪಂದ್ಯದಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಅವರು ಇದೇ ರೀತಿ ಪ್ರದರ್ಶನ ತೋರುವ ಲೆಕ್ಕಾಚಾರದಲ್ಲಿದ್ದಾರೆ. ಅದೇ ರೀತಿ ವೀಕ್ಷಕರ ಮೊದಲ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ನಾಯಕನಾಗಿದ್ದ ಸೂರ್ಯಕುಮಾರ್ ಯಾದವ್ ಅವರು ಕೂಡ 29 ರನ್ ಸಿಡಿಸಿ ಮಿಂಚಿದ್ದರು. ವೀಕ್ಷಕರೇ, ಇವರ ಒಂದು ಇನ್ನಿಂಗ್ಸ್ನಲ್ಲಿ 2 ಬೌಂಡ್ರಿ ಹಾಗೂ 3 ಸಿಕ್ಸರ್ಗಳನ್ನು ಬಾರಿಸಿ ಇವರ ಒಂದು ಸ್ಟ್ರೈಕ್ ರೇಟ್ 207.14 ಆಗಿತ್ತು. ಅದೇ ರೀತಿಯಾಗಿ ವೀಕ್ಷಕರೇ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಈ ಒಂದು ಪಂದ್ಯದಲ್ಲಿ ಅರ್ಧ ಶತಕದ ವಂಚಿತರಾದರು. ಇನ್ನು ವೀಕ್ಷಕರೇ, ನಾಳೆ ನಡೆಯುವ ದ್ವಿತೀಯ ಟಿ20 ಪಂದ್ಯವು ಅರುಣ್ ಜೇಟ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಜರುಗಲಿದ್ದು, ವೀಕ್ಷಕರೇ ಈ ಒಂದು ಪಂದ್ಯವು ಕೂಡ ಭಾರತ ತಂಡಕ್ಕೆ ಮಹತ್ವದ ಪಂದ್ಯವಾಗಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಭಾರತ ತಂಡವು ಗೆದ್ದುಕೊಂಡರೆ ಈ ಒಂದು ಸರಣಿಯನ್ನು ಕೈವಶಪಡಿಸಿಕೊಳ್ಳಬಹುದು. ಆದರೆ ವೀಕ್ಷಕರೇ, ಬಾಂಗ್ಲಾದೇಶ ತಂಡವು ಈ ಒಂದು ಪಂದ್ಯವನ್ನು ಗೆದ್ದುಕೊಂಡು ಸರಣಿ ಸಮಬಲ ಸಾಧಿಸಲು ಲೆಕ್ಕಾಚಾರ ಹಾಕಿಕೊಂಡಿದೆ. ಹೌದು ವೀಕ್ಷಕರೇ, ಕೊನೆಯ ಪಂದ್ಯವು 2 ತಂಡಗಳಿಗೆ ಮಾಡುವೆಲ್ಲವೇ ಮಡಿ ಪಂದ್ಯವಾಗಿರುತ್ತದೆ. ಇನ್ನು ನಾಳೆ ನಡೆಯುವಂಥ ದ್ವಿತೀಯ ಟಿ20 ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಭಾರತ ತಂಡವು ಅರುಣ್ ಜೇಟ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನಕ್ಕೆ ತಲುಪಿದೆ. ಹೌದು, ಈ ಒಂದು ಮೈದಾನದಲ್ಲಿ ಭಾರತ ತಂಡವು ಇವತ್ತು ಆಡಿದಂಥ ವಾರ್ಮಪ್ ಪಂದ್ಯದಲ್ಲಿ ಆರ್ಭಟಿಸಿದೆ. ಇನ್ನು ಈ ಒಂದು ಪಂದ್ಯದಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಅವರು ಓಪನಿಂಗ್ ಕ್ರಮಾಂಕದಲ್ಲಿ ಭರ್ಜರಿಯಾಗಿ ಬ್ಯಾಟ್ ಬೀಸಿದರು. ಹೌದು ವೀಕ್ಷಕರೇ, ಕೇವಲ ಎದುರಿಸಿದಂಥ 32 ಎಸೆತಗಳಲ್ಲಿ 102 ರನ್ಗಳನ್ನು ಸಿಡಿಸುವ ಮೂಲಕ ಅತಿ ದೊಡ್ಡ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು. ಹೌದು, ಈ ಒಂದು ಆಟದ ಮೂಲಕ ಸಂಜು ಸ್ಯಾಮ್ಸನ್ ಅವರು ದ್ವಿತೀಯ ಟಿ20 ಪಂದ್ಯದಲ್ಲೂ ಕೂಡ ಇದೇ ರೀತಿಯಾಗಿ ಫಾರ್ಮನ್ನು ಮುಂದುವರಿಸಬಹುದು. ವೀಕ್ಷಕರೇ, ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್ ಅವರು ದ್ವಿತೀಯ ಟಿ20 ಪಂದ್ಯದಲ್ಲಿ ಶತಕವನ್ನು ಬಾರಿಸುತ್ತಾರಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇದಾಗಿತ್ತು ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಪುಟ್ಟ ಅಪ್ಡೇಟ್ಸ್.